ನಮಸ್ಕಾರ ಸ್ನೇಹಿತರೆ. ತಮಿಳು ನಟ ಕಮಲ್ ಹಾಸನ್ ಅವರು ತಮ್ಮ ಸಿನಿಮಾ ಬಿಡುಗಡೆ ಹೊತ್ತಲ್ಲೇ ಕನ್ನಡಿಗರನ್ನ ಎದುರು ಹಾಕಿಕೊಂಡರು. ಇದರ ಪರಿಣಾಮವಾಗಿ ಅವರ ಕನಸಿನ ಥಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಲಿಲ್ಲ. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆಯೂ ಕೇಳಲಿಲ್ಲ. ಹೈಕೋರ್ಟ್ ಮೆಟ್ಟಿಲೇರಿದರು. ಅವರ ಥಗ್ ಲೈಫ್ ಸಿನಿಮಾ ಕನ್ನಡಿಗರ ಮುಂದೆ ತೆರೆ ಕಾಣಲಿಲ್ಲ. ಆದರೆ ಕರ್ನಾಟಕ ಹೊರತುಪಡಿಸಿ ಉಳಿದೆಲ್ಲಾ ಕಡೆ ಈ ಸಿನಿಮಾ ಬಿಡುಗಡೆ ಏನೋ ಆಗಿದೆ. ಆದ್ರೆ 2 ದಿನದ ಕಲೆಕ್ಷನ್ ನೋಡಿದ್ರೆ ಕಮಲ್ ಹಾಸನ್ಗೆ ಮತ್ತೆ ತಕ್ಕ ಶಾಸ್ತಿ ಆಯ್ತಾ ಎನ್ನುವಂತಿದೆ. ಈ ಸಿನಿಮಾ ಮೂಲಕ ಭರ್ಜರಿ ಹಿಟ್ ನಿರೀಕ್ಷರಿದ ಕಮಲ್ಗೆ ತೀವ್ರ ಮುಖಭಂಗವಾಗಿದೆ ಎಂದು ಹೇಳಲಾಗ್ತಿದೆ. ಹಾಗಾದ್ರೆ ಥಗ್ ಲೈಫ್ ಸಿನಿಮಾದ 2ನೇ ದಿನದ ಕಲೆಕ್ಷನ್ ಎಷ್ಟು ಎನ್ನುವ ಮಾಹಿತಿ ಇಲ್ಲಿದೆ ನೋಡಿ. ಕಮಲ್ ಹಾಸನ್ ಮತ್ತು ಮಣಿರತ್ನಂ ಅವರ ಬಹು ನಿರೀಕ್ಷಿತ ಸಿನಿಮಾ ಥಗ್ ಲೈಫ್ 2ನೇ ದಿನದ ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ತೀವ್ರ ಕುಸಿತ ಕಂಡಿದೆ ಎಂದು ವರದಿಯಾಗಿದೆ. ಈ ಚಿತ್ರವು 2ನೇ ದಿನದಂದು ಭಾರತದಲ್ಲಿ ಎಲ್ಲಾ ಭಾಷೆಗಳಲ್ಲಿ ಸೇರಿ ಕೇವಲ 7.50 ಕೋಟಿ ರೂಪಾಯಿಯಷ್ಟೇ ಗಳಿಕೆ ಮಾಡಿದೆ. ಮೊದಲ ದಿನ ಆರಂಭಿಕ 15.5 ಕೋಟಿ ರೂಪಾಯಿ ಕಂಡಿದ್ದ ಗಳಿಕೆಯು ತೀವ್ರ ಕುಸಿತ ಕಂಡಿದೆ. ಒಟ್ಟು 2 ದಿನಗಳಲ್ಲಿ 23 ಕೋಟಿ ರೂಪಾಯಿ ಸಂಗ್ರಹಿಸಿದೆ ಎಂದು ತಿಳಿದು ಬಂದಿದೆ. ಕನ್ನಡ ಹೊರತುಪಡಿಸಿ ಇತರೆ ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ. ಥಗ್ ಲೈಫ್ ತಮಿಳು ಆವೃತ್ತಿಯ ಶುಕ್ರವಾರ ಒಟ್ಟಾರೆ 30.41ರಷ್ಟು ಸಾಧಾರಣ ಆಕ್ಯುಪೆನ್ಸಿ ದರವನ್ನ ಕಾಯ್ದುಕೊಂಡಿದೆ. ತಮಿಳುನಾಡಿನಲ್ಲಿ ಕೂಡ ಈ ಸಿನಿಮಾಗೆ ನಿರೀಕ್ಷಿತ ಮಟ್ಟದಲ್ಲಿ ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆಯುತ್ತಿಲ್ಲ ಎಂದು ಹೇಳಲಾಗ್ತಿದೆ. ತಮಿಳಿನಲ್ಲಿಯೂ ಅಷ್ಟೇನು ಉತ್ತಮ ಪ್ರದರ್ಶನ ನೀಡ್ತಿಲ್ಲ. ಈ 2 ದಿನಗಳ 23 ಕೋಟಿ ಗಳಿಕೆಯು ಕಮಲ್ ಹಾಸನ್ ಅವರ ಕೊನೆಯ ಬಾಕ್ಸ್ ಆಫೀಸ್ ಹಿಟ್ ಚಿತ್ರ ವಿಕ್ರಮ್ಗಿಂತ ಬಹಳ ಕಡಿಮೆ ಎನ್ನಲಾಗಿದೆ. ಸ್ನೇಹಿತರೆ, ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾಗೆ ಆಗಿರುವ ಮುಖಭಂಗದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.